ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರ್ ಇಶು. ಈ ಸ್ಕೂಟಿ ನಮ್ದು ಅಂತಾನೂ ಹೇಳಂಗಿಲ್ಲ, ಬೇರೆಯವ್ರದ್ದು ಅಂತಾನೂ ಹೇಳಂಗಿಲ್ಲ. ಸದ್ಯಕ್ಕೆ ಹೊಡಿತಾ ಇರೋದ್ರಿಂದ ನಮ್ದೇ. ಅದು ಚಾರ್ಜ್ ಹಾಕ್ಲಿಕ್ಕೆ ವೈರ್ ಆಗಲ್ಲ ಅಂತ ನಮ್ಮ ಚಿಕ್ಕಪ್ಪ ಒಳ್ಳೂರಿಗೆ ಹೋಗಿ ಸ್ವಿಚ್ ಬಾಕ್ಸ್ ತಗೊಂಡ್ ಬಂದ್ರು ಹೊರಗೆ ಹಾಕೋಣ ಅಂತ. ಅದನ್ನೆಲ್ಲ ನಾವು ಮಾಡೋಕ್ಕಾಗಲ್ಲ, ಕರೆಂಟ್ ಅನುಭವಿಸ್ತಾರೆ ಇರಬೇಕು. ಅದಕ್ಕೆ ಅಶೋಕಣ್ಣನ ಕರೆಸಿದ್ವಿ, ಅವ್ರು ರೆಡಿ ಮಾಡಿಕೊಟ್ರು. ಅವರು ಅದನ್ನ ಹಾಕ್ಲಿಕ್ಕೆ ಪ್ಲೈವುಡ್ ಪೀಸ್ ಬೇಕು ಅಂತ ಹೇಳಿದ್ರು, ಅದಕ್ಕೆ ಅದನ್ನ ಕೊಯ್ತಾ ಇದ್ವಿ. ಸುಮಾರು ದಿನ ನಮ್ಮ ಮನೇಲಿ ಕಾಯೆಲ್ಲ ಸ್ಟಾಕ್ ಇದ್ವು. ಏನಕ್ಕೆ ಅಂತ ಹೇಳಿದ್ರೆ ರೇಟ್ ಆಗ್ಬೋದೇನೋ ಅಂತ ನಮ್ಮ ಮನೇಲಿ ಕೂಡ ನಿಲ್ಸಿದ್ರು. ಇವತ್ತು ಹರೀಶ್ ಮಾಮಾರ್ ಬಂದು ಕಾಯಿನೆಲ್ಲ ತಗೊಂಡು ಹೊರಟ್ರು. ಇದೆಲ್ಲ ಗಿಡ್ಕೊ, ನಮ್ಮ ಮನೇಲಿ ಗಿಡ್ ಕೊಡಿ ಅಂತ ಹಚ್ಚಿದ್ದಾರೆ. ನನಗೆ ಗಿಡ್ ಕೊಡಿ ಹಂಗೆ ಆಗಲ್ಲ. ಏನಕ್ಕೆ ಅಂದರೆ ಕೊಬ್ಬರಿ ಎಣ್ಣೆ ಊಟ ಮಾಡಿಸ್ಬಿಡ್ತಾರೆ. ಅದಕ್ಕೆ ಈ ಡಿಗ್ರಿ ಮುಗಿದ್ಮೇಲೆ ಏನು ಕೆಲಸ ಆದರೂ ಸುಮ್ಮನೆ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ 1 ಲೀಟ್ರ್ ಆಯಿಲ್ ತಂದಿದ್ರು. ಅದೇನಾದರೂ ಆಗಲಿ ನಾನೇ ಬೈಕ್ ಸರ್ವಿಸ್ ಮಾಡೋಣ ಅಂತ ಆಯಿಲ್ ಎಲ್ಲ ತೆಗೆದು ಆಯಿಲ್ ಚೇಂಜ್ ಮಾಡಿದೆ. ಹಂಗೆ ಮುಂದಗಡೆ ಮಡ್ಗಾಡ್ ಕೂಡ ಮುರಿದೋಗಿತ್ತು, ಅದನ್ನ ತೆಗೆದು ಬೇರೆದು ಹಾಕಿದ್ವಿ. ಹಂಗೆ ನಮ್ಮ ಹೊಸ ಬೈಕಿನ ಕೂಡ ಆಯಿಲ್ ತೆಗೆದು ಹೊಸ ಆಯಿಲ್ನ ಹಾಕಿದ್ವಿ. ಇವತ್ತು ನಮ್ಮ ಇಟಾಚಿ ರಂಗನ್ ಬರ್ಡೇ ಇತ್ತು, ಅದಕ್ಕೆ ಕೇಕ್ ತಗೊಂಡು ಬಂದಿದ್ರು. ಕೇಕ್ ಕಟ್ ಮಾಡಿಸಿದ್ವಿ. Happy birthday to you. Happy birthday to you. ಇದಾಗಿತ್ತು ಇವತ್ತಿನ ದಿನಾಚರಿ.